ಮದ್ದೂರಿನಲ್ಲಿ ಗಣೇಶೋತ್ಸವ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ, ಲಾಠಿ ಚಾರ್ಜು ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ನಿನ್ನೆಯಿಂದ ಇವತ್ತು ಏಕಾಏಕಿ ಮೊನ್ನೆ ಶುಕ್ರವಾರ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿ ತೆಗೆಯಲಾದಂಥ ಒಂದು ದೃಶ್ಯ ವೈರಲ್ ಆಯಿತು. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ ಅಲ್ಲಿ ಭದ್ರಾವತಿಲಿ. ಭದ್ರಾವತಿಯ ಗಾಂಧಿ ಸರ್ಕಲ್ನಲ್ಲಿ ಭದ್ರಾವತಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಭದ್ರಾವತಿಯ ಗಾಂಧಿ ಸರ್ಕಲ್ನಲ್ಲಿ ಈದ್ ಮಿಲಾದ್ ಮೆರವಣಿಗೆ ಬಂದಾಗಿನ ದೃಶ್ಯ ಇದು. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ. ಶಿವಮೊಗ್ಗ ಎಸ್ಪಿ ಅವರು 3 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ತಂಡಗಳನ್ನು ರಚನೆ ಮಾಡಿದ್ದಾರೆ ಆರೋಪಿಗಳ ಬಂಧನಕ್ಕೆ. ವಿಡಿಯೋಗಳು, ಫೋಟೋಗಳು, ಡ್ರೋನ್ ಫುಟೇಜ್ಗಳನ್ನು ಪರಿಶೀಲನೆ ಮಾಡೋದಕ್ಕೊಂದು ತಂಡ, ಘೋಷಣೆ ಕೂಗಿದವರನ್ನ ಪತ್ತೆ ಹಚ್ಚೋದಕ್ಕೆ ಒಂದು ತಂಡ, ಅರೆಸ್ಟ್ ಮಾಡಿ ಎಳ್ಕೊಂಡು ಬರೋದಕ್ಕೆ ಇನ್ನೊಂದು ತಂಡ. ಮಿಥುನ್ ಕುಮಾರ್ ಶಿವಮೊಗ್ಗ ಎಸ್ಪಿ ಹೇಳ್ತಾ ಇದ್ದಾರೆ, ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ, ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅಂತ ಮಿಥುನ್ ಕುಮಾರ್ ಶಿವಮೊಗ್ಗ ಎಸ್ಪಿ ಅವರು ಹೇಳಿರೋದು. ಕೇಳಿಸ್ಕೊಂಡು ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ, ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ. ಯಾವಾಗ ವಿಡಿಯೋ ಆಗಿದೆ, ಎಲ್ಲಿ ಆಗಿದೆ, ಯಾರು ವಿಡಿಯೋ ಮಾಡಿದ್ದಾರೆ, ಆ ಕಂಪ್ಲೀಟ್ ವಿಡಿಯೋದು ಫುಟೇಜು ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು 3 ಟೀಮ್ಗಳನ್ನ ಮಾಡಿದ್ದೀವಿ. 3 ಜನ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸನ್ನು ಮಾಡಿದ್ದೀವಿ. ಆ ವಿಡಿಯೋನ FSLಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ.
ಮುಂದಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ. ಈಗ ಮೊದಲನೇದಾಗಿ ವಿಡಿಯೋ ಎಲ್ಲಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾವಾಗಾಗಿದೆ, ಇದೆಲ್ಲದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮ್ ಒಂದು ಟೀಮನ್ನು ಯಾರಿದ್ದಾರೆ ಆ ವಿಡಿಯೋದಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದೀವಿ. ಸೊ ಅವ್ರನ್ನ ಇಮಿಡಿಯೇಟ್ಲಿ ನಾವು ಸೆಕ್ಯೂರ್ ಮಾಡ್ತೀವಿ. ಇಲ್ಲ ಮೇಲ್ನೋಟಕ್ಕೆ ನಾವು ಏನು ಹೇಳೋದಕ್ಕಿನ್ನೂ FIR ಮಾಡಿದ್ದೀವಿ. ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಆ ವಿಡಿಯೋ ಏನಿದೆ ಯಥಾವತ್ತಾಗಿ ಸುಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಒಬ್ಬರು ಕಂಪ್ಲೇಂಟ್ಗೂ ಕೂಡ ನಾವು ವಿ ಆರ್ ನಾಟ್ ವೆಯ್ಟಿಂಗ್. ಸೊ ನಾವು ಪೊಲೀಸವರೇ ನಮ್ಮ ಗಮನಕ್ಕೆ ಬಂದಿದೆ ಅಂತಲೇ ಸುಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈ ಪ್ರಕರಣನ ಭಾಳ ಗಂಭೀರವಾಗಿ ಕೂಡ ಪರಿಗಣನೆ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಏನಾಗ್ತದೆ ಏನು ಎತ್ತ ಅಂತ ನೋಡ್ಕೊಂಡು ನಾನು ಮತ್ತೆ ತಮಗೆ ಅಪ್ಡೇಟ್. ಮದ್ದೂರು ಘಟನೆಯನ್ನ ಖಂಡಿಸಿ ಬಿಜೆಪಿ ಅವರು ಪ್ರತಿಭಟನೆ ನಡೆಸ್ತಾ ಇದ್ರು. ಭದ್ರಾವತಿಯ ಘಟನೆಗೂ ಆಕ್ರೋಶ ವ್ಯಕ್ತಪಡಿಸಿದ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ತಾಲಿಬಾನ್ ಸರ್ಕಾರ ಇದೆ. ತಾಲಿಬಾನ್ ಆಡಳಿತದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಆಗಿರೋದು ಅಂತ ಪ್ರತಾಪ್ ಸಿಂಹ ಹೇಳು. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭಾರತ್ ಜಿಂದಾಬಾದ್ ಘೋಷಣೆ ಕೂಗುತ್ತಾರಾ ಅಂತ ಸಂಸದ ಡಾಕ್ಟರ್ ಸುಧಾಕರ್ ಕೇಳ್ತಾ ಇದ್ದ. ನಮ್ಮ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ನಾಚಿಕೆಗೇಡು ಅಂತ ಈಶ್ವರಪ್ಪನವರು ಹೇಳಿದ್ರು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ. ಹಾಗಾಗಿಯೇ ಪಾಕಿಸ್ತಾನ ಪರ ಘೋಷಣೆ ಕೂಗೋದು, ಪ್ಯಾಲೆಸ್ಟೈನ್ ಬಾವುಟ ತೋರಿಸುವಂತದ್ದು, ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ಭಾರತಕ್ಕೆ ಜಿಂದಾಬಾದ್ ಹೇಳ್ತಾರ? ವಿಧಾನಸೌಧದಲ್ಲಿ ಒಬ್ಬ ರಾಜ್ಯಸಭಾ MP ಆದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ. ಇವರಿಗೆ ಲಜ್ಜೆಗೆಟ್ಟಂತ ಕಾಂಗ್ರೆಸ್ ಸರ್ಕಾರ. ಪರೋಕ್ಷವಾಗಿ ಸರ್ಕಾರ ಇಂಥ ದೇಶದ್ರೋಹಿಗಳಿಗೆ ಇವರ ಸಹಕಾರ, ಇವರ ಕೃಪಾ ಕಟಾಕ್ಷ ಇರೋದ್ರಿಂದಾನೇ ಇಂತಹ ಸಂಗತಿಗಳು ನಡೀತಾ ಇದೆ. ನಮ್ಮ ದೇಶದಲ್ಲಿ ಅನ್ನ ತಿಂದು ಗಾಳಿ ಕುಡಿದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಂತ ಮನಸ್ಥಿತಿ ಅನೇಕ ಮುಸಲ್ಮಾನರು ಇನ್ನೂ ಇಲ್ಲಿ ಬದುಕಿದಾರಲ್ಲ, ಇದು ನಮಗೆಲ್ಲರೂ ಕೂಡ ನಾಚಿಕೆಗೇಡು. ನಮ್ಮ ಹಿಂದೆ ರಕ್ಷಣೆ ಮಾಡೋಂಥ ಅನೇಕ ವ್ಯಕ್ತಿಗಳಿದ್ದಾರೆ, ಅನೇಕ ಪಕ್ಷಗಳಿದೆ, ಆಡಳಿತ ನಡೆಸ್ತಾರೆ ಅಂತ ಕಾಂಗ್ರೆಸ್ ಪಕ್ಷದವರು ನಮಗೆ ಬೆಂಬಲಕ್ಕೆ ನಿಂತೇ ನಿಲ್ತಾರೆ ಅಂತ ಒಂದು ದೇಶದ್ರೋಹಿ ಭಾವನೆ ಇದೆಯಲ್ಲ, ಇದು ಹೊರಗಾಗಬೇಕು. ಕ್ಷಮೆ ಕೇಳಬೇಕು ಸಂಬಂಧಪಟ್ಟವರು. ಸರ್ಕಾರ ಅವರಿಗೆ ರಾಷ್ಟ್ರದ್ರೋಹಿ ಯಾವ ಕಾಯ್ದೆಗಳಿದೆ ಅದನ್ನು ಬಳಸ್ಕೊಂಡು ಅವರು ಅಷ್ಟು ಜನಕ್ಕೆ ಬಂಧಿಸಿ ಅವರು ಜೈಲಿಗೆ ಕಳಿಸ್ಬೇಕು, ಇಲ್ಲ ದೇಶ ಬಿಟ್ಟು ಓಡಿಸ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.